ಜೈ ಗುರುದೇವ್. ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಬಂಧನ ಹಾಕಿಕೊಳ್ಳುವ ಒಂದು ಆಂಜನೇಯ ಸ್ವಾಮಿಯ ಒಂದು ಶಾಬರ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇದೊಂದು ಆಂಜನೇಯ ಸ್ವಾಮಿಯ ಒಂದು ಶಾಬರ ಮಂತ್ರದ ಬಂಧನಗೊಳಿಸುವ ಸಾಧನೆ. ಇದರ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಬಂಧನವನ್ನು ತೆಗಿತಕ್ಕಂತಹ ಒಂದು ಕ್ರಮದ ಬಗ್ಗೆ, ಸಾಧನೆಯ ಬಗ್ಗೆ ತಿಳಿಸಿದ್ದೆ. ಈಗ ಬಂಧನ ಹಾಕಿಕೊಳ್ಳುವ ಬಗ್ಗೆ ಈ ಒಂದು ಸಾಧನೆಯನ್ನು ತಿಳಿಸ್ತಾ ಇದ್ದೀನಿ, ತಿಳ್ಕೊಳ್ಳಿ. ಏನಪ್ಪ ಇದು ಬಂಧನ ಹಾಕೋದು ಅಂತಂದರೆ, ನೋಡಿ, ಈಗ ನಾವು ಸಾಧನೆ ಮಾಡಬೇಕು, ಮಂತ್ರ ಜಪ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡು ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ನಾವು ಸಾಧನೆ ಮಾಡೋದಕ್ಕೆ, ಮಂತ್ರ ಜಪ ಮಾಡೋದಕ್ಕೆ ಅಂತ, ವ್ರತ ಮಾಡೋದಕ್ಕೆ ಅಂತ ನಾವು ಪ್ರಾರಂಭ ಮಾಡ್ತೀವಿ. ಆದರೆ ನಾವು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ. ಯಾವ ರೀತಿಯ ಸಮಸ್ಯೆ ಅಂತಂದರೆ, ನೋಡಿ, ನಾವು ಸಾಧನೆ ಮಾಡೋದಕ್ಕೆ ಕುತ್ಕೊಂಡಾಗ ಏನಾಗುತ್ತೆ, ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ವಿಷಯ ಎಲ್ರಿಗೂ ಅನ್ವಯ ಆಗೋದಿಲ್ಲ. ಕೆಲವರಿಗೆ ಮಾತ್ರ ಈ ರೀತಿಯ ಒಂದು ಸಮಸ್ಯೆಗಳು ಬರ್ತದೆ. ಯಾರಿಗಪ್ಪ ಸಮಸ್ಯೆ ಬರ್ತದೆ ಅಂತಂದರೆ, ಈ ಯಾರಿಗೆ ಮಾಟ ಮಂತ್ರದ ತೊಂದರೆ ಇದೆ, ಯಾರಿಗೆ ವಾಮಾಚಾರಗಳ ಪ್ರಯೋಗ ಆಗಿರ್ತದೆ, ಯಾರಿಗೆ ಭೂತ ಪ್ರೇತಗಳ ಸಮಸ್ಯೆ ಇರುತ್ತೆ, ಕಾಟ ಇರುತ್ತೆ, ಹಾಗೆ ಯಾರಿಗೆ ಈ ಒಂದು ಕರ್ಮಗಳು ಜಾಸ್ತಿ ಇರುತ್ತೆ, ಅವರ ಹಿಂದಿನ ಜನ್ಮದಲ್ಲಿ ಕರ್ಮಗಳು ಜಾಸ್ತಿ ಇರುತ್ತೆ. ನಂತರ ಯಾರಿಗೆ ಶಾಪ ಇರುತ್ತೆ, ಗುರು ಶಾಪ ಆಗಿರಬಹುದು, ಅಥವಾ ದೈವ ಶಾಪ ಆಗಿರಬಹುದು, ಅಥವಾ ಸ್ತ್ರೀ ಶಾಪ, ಬ್ರಾಹ್ಮಣ ಶಾಪ ಇತ್ಯಾದಿ ಬೇರೆ ರೀತಿಯ ಯಾವುದೇ ರೀತಿಯ ಶಾಪಗಳು ಇರಬಹುದು. ಅಥವಾ ಕೆಲವರಿಗೆ ಹುಟ್ಟಿನಿಂದಲೇ ಕೆಲವೊಂದು ದೋಷಗಳು ಇರ್ತದೆ ಅವರಿಗೆ. ಈ ಸರ್ಪ ದೋಷ, ಪಿತೃದೋಷ, ಕಳತ್ರ ದೋಷ, ಈ ರೀತಿ ಸುಮಾರು ರೀತಿಯ ದೋಷಗಳು ಬರ್ತದೆ. ಓಕೆನಾ? ಆ ರೀತಿ ಇರ್ತಕ್ಕಂತಹ ದೋಷಗಳು, ಶಾಪಗಳು, ಮಾಟ ಮಂತ್ರದ, ವಾಮಾಚಾರದ ಪ್ರಯೋಗದ ಸಮಸ್ಯೆಗಳು, ಭೂತ ಪ್ರೇತ ಪಿಶಾಚಿಗಳ ಒಂದು ಕಾಟ ಬಾಧೆ ಇರ್ತಕ್ಕಂಥವರು ಯಾವುದೇ ರೀತಿಯ ಒಂದು ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ದುಷ್ಟಶಕ್ತಿಗಳು ಅವರಿಗೆ ಸಾಧನೆ ಮಾಡೋದಕ್ಕೆ ಬಿಡೋದಿಲ್ಲ. ತುಂಬ ತೊಂದರೆ ಕೊಡುತ್ತೆ, ಕಾಟ ಕೊಡುತ್ತೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆ ಒಡ್ಡುತ್ತೆ. ಈ ರೀತಿ ಸಮಸ್ಯೆ ಇರ್ತಕ್ಕಂತಹ ವ್ಯಕ್ತಿಗಳು ಏನು ಮಾಡಬೇಕಂದ್ರೆ, ಆಂಜನೇಯ ಸ್ವಾಮಿಯ ಈ ಒಂದು ಸಾಧನೆಯನ್ನು ಮಾಡೋದ್ರಿಂದ ಅವರಿಗೆ ಒಂದು ರಕ್ಷಣೆ ಸಿಗುತ್ತೆ. ಅಂದರೆ ನೋಡಿ, ಈಗ ನೀವು ಜಪ ಮಾಡೋಕ್ಕೆ ಕುತ್ಕೊಳ್ತೀರಾ ಅಂದ್ಕೊಳ್ಳಿ. ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ನೀವು 21 ಸಾರಿ ಹೇಳಿ ನೀವು ಆಸನಕ್ಕೆ ನಮಸ್ಕಾರ ಮಾಡಿ ಕುತ್ಕೊಂಡು ಜಪ ಮಾಡಿದ್ರೆ ನಿಮ್ಮ ಸುತ್ತಲೂ ಒಂದು ರೀತಿಯ ಬಂಧನ ಆಗ್ಬಿಡ್ತದೆ. ದೈವಿಕ ಶಕ್ತಿಯ ಒಂದು ಬಂಧನ ನಿರ್ಮಾಣ ಆಗುತ್ತೆ. ಆಗೇನಾಗುತ್ತೆ, ಈ ಬಂಧನದ ಒಳಗಡೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು, ದುಷ್ಟ ಪ್ರಾಣಿಗಳು, ಕ್ರಿಮಿಕೀಟಗಳು, ವಿಷ ಸರ್ಪಗಳು, ಭೂತ ಪ್ರೇತಗಳು, ಅಥವಾ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ, ಋಣಾತ್ಮಕ ಶಕ್ತಿಗಳು ಯಾವುದು ಸಹ ಈ ಒಂದು ಬಂಧನದ ರಕ್ಷಣೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಆಗೋದಿಲ್ಲ. ಆಂಜನೇಯನ ಶಕ್ತಿ ನಿಮ್ಮ ಸುತ್ತಲೂ ಒಂದು ರೀತಿಯ ಕವಚದಂತೆ ನಿಮ್ಮನ್ನು ಕಾಪಾಡುತ್ತೆ. ಆಗ ನೀವು ಆರಾಮವಾಗಿ, ಯಾವುದೇ ತೊಂದರೆ ಇಲ್ಲದೆ, ಭಯ ಇಲ್ಲದೆ ನೀವು ಈ ಒಂದು ಸಾಧನೆಗಳನ್ನು ನೀವು ಮಾಡಬಹುದು. ಮಂತ್ರ ಜಪಗಳನ್ನು ನೀವು ಮಾಡಬಹುದು, ಅಥವಾ ಧ್ಯಾನ ಆಗಿರಬಹುದು, ಅಥವಾ ಇನ್ಯಾವುದೇ ರೀತಿಯ ಒಂದು ದೈವಿಕ ಶಕ್ತಿಯ ಒಂದು ಚಟುವಟಿಕೆಗಳನ್ನು ನೀವು ಮಾಡಬಹುದು. ನೋಡಿ, ಆ ನಂತರ ಕೆಲವೊಂದು ಸಾರಿ ಈ ಸ್ಮಶಾನಗಳಲ್ಲಿ ಕುತ್ಕೊಂಡು ಜಪ ಮಾಡಬೇಕಾಗತ್ತೆ, ಸ್ಮಶಾನದಲ್ಲಿ ಕುತ್ಕೊಂಡು ಕೆಲವೊಂದು ಪ್ರಯೋಗಗಳನ್ನು ಮಾಡಬೇಕಾಗತ್ತೆ, ಅಥವಾ ನಿರ್ಜನ ಪ್ರದೇಶಗಳಲ್ಲಿ ಕೆಲವೊಂದು ಪ್ರಯೋಗಗಳನ್ನು, ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗತ್ತೆ. ಅಥವಾ ಈ ಕೆಲವೊಂದು ಕಾಡಿನ ಜಾಗದಲ್ಲಿ ಅಥವಾ ನದಿಯ ತೀರದಲ್ಲಿ ಕುತ್ಕೊಂಡು ಕೆಲವೊಂದು ಸಾಧನೆಗಳನ್ನು ಅಥವಾ ಕೆಲವೊಂದು ಪ್ರಯೋಗಗಳನ್ನು ಮಾಡಬೇಕಾಗತ್ತೆ. ಮಧ್ಯರಾತ್ರಿಯ ಸಮಯದಲ್ಲಿ ಅಥವಾ ಅಮಾವಾಸ್ಯೆ ಪೌರ್ಣಮಿಯ ಸಮಯದಲ್ಲಿ ಈ ಕೆಲವೊಂದು ಸಾಧನೆಗಳನ್ನು, ಪ್ರಯೋಗಗಳನ್ನು ಮಾಡಬೇಕಾದಂತಹ ಸಂದರ್ಭ ಬಂದಾಗ ಅಲ್ಲಿ ದುಷ್ಟಶಕ್ತಿಗಳು ತುಂಬ ಸಮಸ್ಯೆ ಕೊಡುತ್ತೆ. ಯಾಕಂದರೆ ಇದು ನನ್ನ ಸ್ವಂತ ಅನುಭವ. ನಾವು ಸಹ ಈ ಕೆಲವೊಂದು ಸ್ಮಶಾನದಲ್ಲಿ ಕುತ್ಕೊಂಡು ಮಧ್ಯರಾತ್ರಿನಲ್ಲಿ ಕೆಲವೊಂದು ಸಾಧನೆಗಳನ್ನು ಮಾಡಿದ್ದೀವಿ.
ಆ ಮಾಡ್ತಕ್ಕಂಥ ಸಮಯದಲ್ಲಿ ಎಷ್ಟೋ ಸಮಸ್ಯೆಗಳಾಗುತ್ತೆ. ಅಂತಹ ಸಮಸ್ಯೆಗಳಲ್ಲಿ ಇದು ಸ್ವಂತ ಅನುಭವ ಆಗಿರೋದ್ರಿಂದ ನಾನು ನಿಮಗೂ ಸಹ ಹೇಳ್ತಾ ಇದ್ದೀನಿ. ಅಂತಹ ಸಂದರ್ಭಗಳಲ್ಲಿ ನೀವು ಈ ಆಂಜನೇಯ ಸ್ವಾಮಿಯ ಒಂದು ಬಂಧನ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಸುತ್ತಲೂ ಒಂದು ರೀತಿಯ ಬಂಧನವನ್ನು ನೀವು ಕ್ರಿಯೇಟ್ ಮಾಡಿಕೊಂಡು, ಕವಚ ನಿರ್ಮಾಣ ಮಾಡಿಕೊಂಡು, ಬಂಧನದ ಕವಚ ನಿರ್ಮಾಣ ಮಾಡಿಕೊಂಡು ನೀವು ಆರಾಮವಾಗಿ ಸಾಧನೆಯನ್ನು ಮಾಡಬಹುದು. ನೋಡಿ, ಇದಕ್ಕೆ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ದಿಕ್ಕು. ಎಣ್ಣೆ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ಪ್ರಾರಂಭ ಬಂದ್ಬಿಟ್ಟು ಶನಿವಾರ ಅಥವಾ ಮಂಗಳವಾರ ಪ್ರಾರಂಭ ಮಾಡಬಹುದು. ಹಾಗೆ ಅಮಾವಾಸ್ಯೆ, ಪೌರ್ಣಮಿ ದಿನಗಳಲ್ಲೂ ಸಹ ನೀವು ಪ್ರಾರಂಭ ಮಾಡಬಹುದು. ಪ್ರತಿದಿನ ನೀವು 3 ಮಾಲೆ, ಒಂದು ಮಾಲೆಯಲ್ಲಿ 108 ಮಣಿಗಳಿರುತ್ತೆ. ಆ ರೀತಿ ನೀವು 108 108 108 3 ಮಾಲೆ ಜಪ ಮಾಡಬೇಕಾಗತ್ತೆ. ಆಸನ, ನೀವು ಧರಿಸ್ತಕ್ಕಂತಹ ಬಟ್ಟೆ ಬಂದ್ಬಿಟ್ಟು ಕೆಂಪು ಬಣ್ಣದ ಬಟ್ಟೆ ಆಗಿರಬೇಕು. ಹಾಗೆ ಮಂಟಪದ ಮೇಲೂ ಸಹ ಕೆಂಪು ಬಣ್ಣದ ಬಟ್ಟೆಯನ್ನು ನೀವು ಹಾಕಬೇಕಾಗುತ್ತೆ. ನೀವು ಕುಳಿತುಕೊಳ್ತಕ್ಕಂಥ ಆಸನ, ಅದರ ಮೇಲೂ ಸಹ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿ ನೀವು ಕುತ್ಕೊಂಡು ಜಪವನ್ನು ಮಾಡಬೇಕಾಗತ್ತೆ. ವ್ರತ 7 ದಿನಗಳ ಕಾಲ ಬೇಕಾದ್ರೂ ನೀವು ವ್ರತ ಮಾಡ್ಬೋದು, ಸಾಧನೆ ಮಾಡ್ಬೋದು. ಅಥವಾ 11 ದಿನಗಳ ಕಾಲ ಸಹ ನೀವು ಸಾಧನೆಯನ್ನು ಮಾಡಬಹುದು. ಸಮಯ ನೋಡಿ, ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲೂ ಸಹ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಅಥವಾ ರಾತ್ರಿ 9 ಗಂಟೆಯ ನಂತರ ಸಹ ನೀವು ಈ ಒಂದು ಸಾಧನೆಯನ್ನು ಮಾಡಬಹುದು. ಫೋಟೋ, ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ಶ್ರೀರಾಮಚಂದ್ರನ ಫೋಟೋವನ್ನು ನೀವು ಮಂಟಪದ ಮೇಲೆ ಇಡಬೇಕಾಗತ್ತೆ, ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಹಾಗೆ ಕಳಸವನ್ನು ಇಡಿ, ನೈವೇದ್ಯವನ್ನು ಇಡಿ. ಪ್ರತಿದಿನ ನೀವು ನೈವೇದ್ಯವನ್ನು ಇಡಿ, ಪಾನೀಯವನ್ನು ಇಡಿ, ಅಂದರೆ ಕುಡಿಯೋದಕ್ಕೆ ನೀರನ್ನು ಇಡಿ ಒಂದು ಲೋಟದಲ್ಲಿ. ನೋಡಿ, ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಒಂದು ಮಂತ್ರವನ್ನು ನೀವು ಫಸ್ಟ್ ಸಿದ್ಧಿ ಮಾಡ್ಕೊಳ್ಬೇಕು. ಅಂದರೆ 7 ದಿನ 11 ದಿನ ಪ್ರತಿದಿನ 3 ಮಾಲೆ ಜಪ ಮಾಡಿ ಸಿದ್ಧಿ ಮಾಡ್ಕೊಳ್ಬೇಕು. ಸಿದ್ಧಿ ಮಾಡಿಕೊಂಡು ಆ ನಂತರ ನೀವು ಪ್ರಯೋಗ ಮಾಡಬೇಕಾಗತ್ತೆ. ಯಾವುದೇ ಮಂತ್ರಗಳನ್ನು ನೇರವಾಗಿ ನೀವು ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ. ಕೆಲವೊಂದು ಮಂತ್ರಗಳು ಮಾತ್ರ, ಸ್ವಯಂ ಸಿದ್ಧ ಆಗಿರ್ತಕ್ಕಂಥ ಮಂತ್ರಗಳನ್ನು ಮಾತ್ರ ನೀವು ನೇರವಾಗಿ ಪ್ರಯೋಗ ಮಾಡ್ಬೋದು. ಇನ್ನು ಉಳಿದ ಕೆಲವು ಮಂತ್ರಗಳನ್ನು ನೀವು ಸಿದ್ಧಿ ಮಾಡಿಕೊಳ್ಳೇಬೇಕಾಗತ್ತೆ, ಸಾಧನೆಯನ್ನು ಮಾಡಲೇಬೇಕಾಗುತ್ತದೆ. ನೋಡಿ, ಈಗ ಮಂತ್ರ ಹೇಳ್ತೀನಿ. ಮಾಮೂಲಿ ನೀವು ಗಣಪತಿ ಮಂತ್ರ ಹೇಳಿ, ನವಗ್ರಹ ಮಂತ್ರ ಹೇಳಿ. ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ, ಎಲ್ಲ ನೋಡ್ಕೊಳ್ಳಿ ನೀವು. ಹಿಂದಿನ ವಿಡಿಯೋದಲ್ಲಿ ಎಲ್ಲ ಮಂತ್ರಗಳಿದೆ, ನೋಡ್ಕೊಳ್ಳಿ. ಗಣಪತಿಯ ಮಂತ್ರವನ್ನು ಹೇಳಿ, ನವಗ್ರಹ ಮಂತ್ರವನ್ನು ಹೇಳಿ, ಹಾಗೆ ಗುರುವಿನ ಮಂತ್ರವನ್ನು ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಮಾಡಿಕೊಂಡು ರಕ್ಷಾ ಮಂತ್ರ ಬೇಕಾಗಿಲ್ಲ ಇದಕ್ಕೆ. ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ಜಪ ಮಾಡಿ. ಆ ನಂತರ ಈ ಮೂಲ ಮಂತ್ರವನ್ನು ನೀವು ಹೇಳಿ. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ. ಆಸನ್ ಬಾಂಧು ಬಾಸನ್ ಬಾಂಧು ಬಾಂಧು ಅಪ್ನಿ ಕಾಯ, ಚಾರಿ ಕೂಟ್ ಧರ್ತಿ ಕೆ ಬಾಂಧು, ಹನುಮಂತ್ ತೋರ್ ದುಹಾಯಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಆಸನ್ ಬಾಂಧು ಬಾಸನ್ ಬಾಂಧು ಬಾಂಧು ಅಪ್ನಿ ಕಾಯ, ಚಾರಿ ಕೂಟ್ ಧರ್ತಿ ಕೆ ಬಾಂಧು, ಹನುಮಂತ್ ತೋರ್ ದುಹಾಯಿ. ಅಂದರೆ ನಾವು ಕುಳಿತುಕೊಳ್ತಕ್ಕಂಥ ಆಸನವನ್ನು ಬಂಧನ ಮಾಡು. ಬಾಸನ ಅಂದರೆ ನಮ್ಮ ಶರೀರವನ್ನು ಬಂಧನ ಮಾಡು. ಹಾಗೆ ಧರ್ತಿ, ಈ ಭೂಮಿನ ಪೂರ್ತಿಯಾಗಿ ಬಂಧನ ಮಾಡು. ನಾವು ಕುಳಿತಿರ್ತಕ್ಕಂಥ ನಮ್ಮ ಸುತ್ತಲಿನ ಜಾಗವನ್ನು ಬಂಧನಗೊಳಿಸು ಅಂತ ಆಂಜನೇಯ ಸ್ವಾಮಿಯನ್ನು ಬೇಡ್ಕೊಳ್ಳೋದು. ಈ ರೀತಿ ನೀನೇನಾದರೂ ಮಾಡಿಲ್ಲ ಅಂದರೆ ನಿನ್ನ ಮೇಲೆ ಆಣೆ ಅಂತ ಪ್ರಮಾಣ ಮಾಡಿಬಿಟ್ಟು, ಆಣೆ ಪ್ರಮಾಣ ಮಾಡಿ ಈ ಒಂದು ಮಂತ್ರವನ್ನು ಹೇಳೋದು. ಆ ಮಂತ್ರದಲ್ಲೇ ಬಂದ್ಬಿಡುತ್ತೆ. ದುಹಾಯಿ ಅಂದರೆ ಆಣೆ ಅಂತ. ಹಿಂದಿನಲ್ಲಿ ದುಹಾಯಿ ಅಂತಾರೆ, ಕನ್ನಡದಲ್ಲಿ ಆಣೆ ಅಂತ ಹೇಳ್ತಾರೆ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ 3 ಮಾಲೆ ಜಪ ಮಾಡಿ. ಸಾಧನೆ ಸಿದ್ಧಿಯೆಲ್ಲ ಆದಮೇಲೆ ನೀವು ಇದನ್ನು ಯಾವಾಗ ಬೇಕಾದ್ರೂ ನೀವು ಇದನ್ನು ಪ್ರಯೋಗ ಮಾಡ್ಬೋದು. ನೋಡಿ, ಪ್ರಯೋಗ ಯಾವ ರೀತಿ ಮಾಡಬೇಕು ಅಂತಂದರೆ, ಈಗ ನೀವು ಬೇರೆ ಯಾವುದಾರ ಸಾಧನೆ ಮಾಡೋಕ್ಕೆ ಹೋಗ್ತೀರಾ ಅಥವಾ ಎಲ್ಲಾದರೂ ಹೊರಗಡೆ ಸಾಧನೆ ಮಾಡೋಕ್ಕೆ ಹೋದವಾಗ ನೀವು ಸ್ವಲ್ಪ ನೀರನ್ನು ಕೈಯಲ್ಲಿ ಹಾಕ್ಕೊಳ್ಳಿ, ಹಸ್ತದಲ್ಲಿ ಹಾಕ್ಕೊಂಡು 21 ಸಾರಿ ಮಂತ್ರವನ್ನು ಜಪ ಮಾಡಿಬಿಟ್ಟು ನಿಮ್ಮ ಆಸನದ ಸುತ್ತಲೂ ಈ ನೀರನ್ನು ಹಾಕ್ಕೊಂಡು ಆಸನದ ಮೇಲೆ ಕುತ್ಕೊಳ್ಳಿ. ಇದು ಪ್ರಯೋಗ. ಮತ್ತು ಎರಡನೇ ಪ್ರಯೋಗ ಬಂದ್ಬಿಟ್ಟು, ನಿಮ್ಮ ಕೈಯಲ್ಲಿ ಸ್ವಲ್ಪ ಹಳದಿ ಸಾಸಿವೆ ತಗೊಳ್ಳಿ.
ಹಳದಿ ಸಾಸಿವೆ ತಗೊಂಡು ಆ ಹಳದಿ ಸಾಸಿವೆನ ಅಭಿಮಂತ್ರಿಸಿ, ಈ ಬಂಧನ ಮಂತ್ರದಿಂದ ಅಭಿಮಂತ್ರಿಸ್ಬಿಟ್ಟು ನಿಮ್ಮ ಸುತ್ತಲೂ ನೀವು ಪೂಜೆ ಮಾಡ್ತಕ್ಕಂಥ ಸ್ಥಳದ ಸುತ್ತಲೂ ಹಾಕ್ಕೊಂಡು ಕುತ್ಕೊಂಡು ಈಗ ನೀವು ಆರಾಮವಾಗಿ ಸಾಧನೆಯನ್ನು ಜಪವನ್ನು ಮಾಡಬಹುದು. ಇದೇ ರೀತಿ ನೀವು ಸ್ಮಶಾನದಲ್ಲೂ ಸಹ ಇದೇ ರೀತಿ ನೀವು ಹಳದಿ ಸಾಸಿವೆಯನ್ನು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಂಡು ನೀವು ಜಪವನ್ನು ಮಾಡಬಹುದು, ಪ್ರಯೋಗಗಳನ್ನು ಮಾಡಬಹುದು. ನಿರ್ಜನ ಪ್ರದೇಶಗಳಲ್ಲೂ ಸಹ ನೀವು ಇದೇ ರೀತಿಯ ಹಳದಿ ಸಾಸಿವೆಯನ್ನು ಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಂಡು ನೀವು ಸಾಧನೆಯನ್ನು ಅಥವಾ ಪ್ರಯೋಗವನ್ನು ನೀವು ಮಾಡಬಹುದು. ಯಾವುದೇ ರೀತಿಯ ಸಾಧನೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಪ್ರಯೋಗ ಆಗಿರ್ಬೋದು. ಅದಕ್ಕೆ ಇದೊಂದು ಮೂಲ, ಇದೊಂದು ರಕ್ಷಣೆ ಈ ಮಂತ್ರ. ಅಥವಾ ನೀವು ಹೊರಗಡೆ ಎಲ್ಲಾದರೂ ಸಾಧನೆ ಮಾಡ್ತೀವಿ ಅಂತಂದರೆ ಒಂದು ಚಾಕು ಇದ್ದರೆ ಚಾಕುವನ್ನು ಅಭಿಮಂತ್ರಿಸಿ ನೀವು ಮಂತ್ರವನ್ನು ಹೇಳ್ತಾ ನಿಮ್ಮ ಸುತ್ತಲೂ ಒಂದು ಗೆರೆಯನ್ನು ನೀವು ರೌಂಡಾಗಿ ನೀವು ಹಾಕ್ಕೊಳ್ಬಹುದು. ಆ ರೀತಿಯೂ ಸಹ ನೀವು ಬಂಧನವನ್ನು ಹಾಕ್ಕೊಳ್ಬಹುದು. ಅಥವಾ ನೀರನ್ನು ಮಂತ್ರಿಸಿ ನೀವು ನಿಮ್ಮ ಸುತ್ತಲೂ ಬಂಧನವನ್ನು ಹಾಕ್ಕೊಳ್ಬಹುದು. ನೀವು ಪ್ರಯೋಗ ಮಾಡ್ತಕ್ಕಂಥ ಜಾಗ, ಸಾಧನೆ ಮಾಡ್ತಕ್ಕಂಥ ಜಾಗ, ಅಲ್ಲೂ ಸಹ ನೀವು ಬಂಧನವನ್ನು ಹಾಕ್ಕೊಳ್ಬಹುದು. ಇದು ಇನ್ನೊಂದು ಕ್ರಮ ಆಯಿತು. ಇನ್ನು ಮತ್ತೊಂದು ಕ್ರಮ ಇದೆ. ಅಂದರೆ ನೀವು ವಾಸ ಮಾಡ್ತಕ್ಕಂಥ ಸ್ಥಳ ಅಥವಾ ನಿಮ್ಮ ಅಂಗಡಿ, ಫ್ಯಾಕ್ಟ್ರಿ, ಶೆಡ್, ನಿಮ್ಮ ವ್ಯವಹಾರ ನಡೆತಕ್ಕಂಥ ಒಂದು ಆಫೀಸು, ಸ್ಥಳ, ಇಲ್ಲೆಲ್ಲ ಕಡೆನೂ ಸಹ ನೀವು ಬಂಧನವನ್ನು ಹಾಕೊಬೋದು. ನಿಮಗೆ ಏನಾದರೂ ಡೌಟ್ ಇದೆ, ಈ ಜಾಗದಲ್ಲಿ ಯಾರೋ ಏನೋ ಮಾಡಿಸ್ತಾ ಇದ್ದಾರೆ, ಕಣ್ದೃಷ್ಟಿ ಆಗ್ತಾ ಇದೆ, ಅಥವಾ ಏನಾದರೂ ಭೂತ ಪ್ರೇತಗಳ ಕಾಟ ಇದೆ, ತೊಂದರೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಈ ಮೂಲ ಮಂತ್ರವನ್ನು, ಈ ಬಂಧನ ಮಂತ್ರವನ್ನು 21 ಸಾರಿ ಜಪ ಮಾಡಿ ಸಾಸಿವೆಯನ್ನು ಅಭಿಮಂತ್ರಿಸಿ ಆ ಮನೆಯ ಸುತ್ತಲೂ ಒಳಗಡೆ ಹಾಕಬಾರ್ದು, ಹೊರಗಡೆ ಸುತ್ತಲೂ ನೀವು ಹಾಕ್ಕೊಳ್ಬೋದು. ಅಥವಾ ನೀರನ್ನು ಸಹ ಅಭಿಮಂತ್ರಿಸಿ ನಿಮ್ಮ ಮನೆಯ ಸುತ್ತಲೂ, ಆಫೀಸಿನ ಸುತ್ತಲೂ, ಅಥವಾ ನಿಮ್ಮ ವ್ಯವಹಾರ ಸ್ಥಳದ ಸುತ್ತಲೂ ಸಹ ನೀವು ಹಾಕೊಬಹುದು. ಹಾಗೇನಾಗುತ್ತೆ, ನಿಮ್ಮ ಮನೆ ಅಥವಾ ಆಫೀಸು, ಅಂಗಡಿ, ಶೆಡ್ ಇವೆಲ್ಲವೂ ಸಹ ಬಂಧನವಾಗುತ್ತೆ. ಆ ಬಂಧನದ ಒಳಗಡೆ ಯಾವುದೇ ದುಷ್ಟಶಕ್ತಿಗಳು, ಭೂತ ಪ್ರೇತಗಳು, ಪೀಡೆ ಪಿಶಾಚಿಗಳು, ದುಷ್ಟ ಪ್ರಾಣಿಗಳು, ವಿಷ ಜಂತುಗಳು ಯಾವುದು ಸಹ ಬಂದು ಎಂಟ್ರಿ ಆಗಲ್ಲ, ಒಳಗಡೆಗೆ ಬರೋಕ್ಕೆ ಆಗೋದಿಲ್ಲ. ಆ ರೀತಿ ಆಂಜನೇಯನ ಒಂದು ಶಕ್ತಿ ತಡೆ ಹಿಡಿಯುತ್ತೆ. ನೋಡಿ, ಕಲಿಯುಗದಲ್ಲಿ 4 ಜಾಗೃತ ದೇವತೆಗಳು ಅಂತ ಕರೀತಾರೆ. ಒಂದು ಆಂಜನೇಯ, 2ನೇದು ನರಸಿಂಹಸ್ವಾಮಿ, 3ನೇದು ಮಹಾಕಾಳಿ, 4ನೇದು ಕಾಲಭೈರವ. ಈ 4 ದೇವರು ತುಂಬ ಪವರ್ಫುಲ್ ಆಗಿ ಜಾಗೃತಾವಸ್ಥೆಯಲ್ಲಿ ಇದ್ದಾರೆ. ಅಂದರೆ ನಾವು ಕರೆದ ತಕ್ಷಣ ಬರ್ತಾರೆ, ನಾವು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ. ಅದರ ಭಕ್ತಿ ಇರಬೇಕು, ಸ್ವಲ್ಪ ಶ್ರಮಪಟ್ಟು ಸಾಧನೆ ಮಾಡಬೇಕು, ಉಳಿಸ್ಕೊಳ್ಬೇಕು. ನಿಮಗೆ ಬೇಕಾದ ರೀತಿಯಲ್ಲಿ ಬಂಧನವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಈಗ ಬಂಧನ ಆಯಿತು. ನೆಕ್ಸ್ಟ್ ನೀವು ಉದಾಹರಣೆಗೆ ನೋಡಿ, ಈಗ ಎಲ್ಲೋ ಒಂದು ಸ್ಮಶಾನಕ್ಕೆ ಹೋಗ್ತೀರಾ ಅಥವಾ ಎಲ್ಲೋ ಮನೆಯಲ್ಲೇ ಜಪ ಮಾಡೋಕ್ಕೆ ಒಂದು ಆಸನಕ್ಕೆ ಬಂಧನ ಆಗ್ತೀರಾ. ಮಂತ್ರ ಎಲ್ಲ ಮುಗಿದ ಮೇಲೆ ನೀವು ಬಂಧನ ತೆಗೆಯುವ ಮಂತ್ರವನ್ನು ಹೇಳಿ ಬಂಧನವನ್ನು ತೆಗೆದು ಮತ್ತೆ ಹೊರಗಡೆ ಬರಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈಗ ನೀವು ಜಪ ಮಾಡೋದಕ್ಕೆ, ಸಾಧನೆ ಮಾಡೋದಕ್ಕೆ ಅಂತ ಹೋಗಿ ನಿಮ್ಮ ಸುತ್ತಲೂ, ಆಸನದ ಸುತ್ತಲೂ ಈ ಮಂತ್ರವನ್ನು ಹೇಳಿ ನೀರನ್ನು ಹಾಕ್ಕೊಂಡ್ರಿ. ಜಪ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು. ಆಸನದಿಂದ ಎದ್ದು ಹೊರಗಡೆ ಬರಬೇಕಲ್ವಾ, ನಿಮ್ಮದು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರಬೇಕಲ್ವಾ. ಬರೋವಾಗ ಆ ಬಂಧನ ತೆಗೆಯುವ ಮಂತ್ರವನ್ನು ನೀವು ಒಂದು 11 ಸಾರಿ ನೀವು ಹೇಳಿ ಹೊರಗಡೆ ಎದ್ದು ಬರಬೇಕಾಗತ್ತೆ. ಅಥವಾ ನೀವು ಚಾಕುವಿನಲ್ಲಿ ಒಂದು ಗೆರೆಯನ್ನು ಹಾಕಿರ್ತೀರ ಅಂದ್ಕೊಳ್ಳಿ. ಈ ಎಲ್ಲ ನಿಮ್ಮದು ಪೂಜೆ ಪುನಸ್ಕಾರ ಅಥವಾ ಜಪ ತಪ ಅಥವಾ ಪ್ರಯೋಗಗಳೆಲ್ಲ ಮುಗಿದ ನಂತರ ನೀವು ಆ ಚಾಕುವನ್ನು ತೆಗೆದು ಒಂದು ಇಂಟು ಮಾರ್ಕ್ ಹಾಕಬೇಕು. ಆ ಗೆರೆಗೆ ಒಂದು ಇಂಟು ಮಾರ್ಕ್ ಹಾಕ್ಬಿಟ್ಟು ಈ ಬಂಧನ ತೆಗೆಯುವ ಮಂತ್ರವನ್ನು ಹೇಳಿ ನೀವು ಹೊರಗಡೆ ಬರಬೇಕಾಗತ್ತೆ. ಅಂದರೆ ಇಲ್ಲಿ ನಿಮಗೆ ಸೇಫ್ಟಿಗೋಸ್ಕರ ನೀವು ಬಂಧನ ಹಾಕ್ಕೊಳ್ಬೇಕು. ಬಂಧನದ ಮಂತ್ರದಿಂದ ಬಂಧಿಸ್ಕೊಳ್ಬೇಕು ನಿಮ್ಮನ್ನು, ಪ್ಲಸ್ ನಿಮ್ಮ ಸುತ್ತಲೂ ಜಾಗವನ್ನು ಮತ್ತು ನೀವು ಕುಳಿತುಕೊಳ್ತಕ್ಕಂಥ ಆಸನವನ್ನು. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮುಗಿದ ನಂತರ ಬಂಧನ ತೆಗೆಯುವ ಮಂತ್ರವನ್ನು ಹೇಳಿ ನೀವು ಹೊರಗಡೆ ಬರಬೇಕಾಗತ್ತೆ. ಇದು ಪ್ರಯೋಗ. ಇಷ್ಟು ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬರುವುದಿಲ್ಲ. ನಿಮ್ಮ ಒಂದು ಸಾಧನೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಅಥವಾ ಯಾವುದೇ ರೀತಿಯ ಒಂದು ನಿರ್ವಿಘ್ನಗಳು ಯಾವುದೂ ಸಹ ಬರೋದಿಲ್ಲ. ಆಂಜನೇಯ ಸ್ವಾಮಿ ನಿಮ್ಮನ್ನು ರಕ್ಷಣೆ ಮಾಡಿ ಕಾಪಾಡ್ತಾರೆ. ಜೊತೆಗೆ ನೀವು ಈ ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ರಾಮನಾಮವನ್ನು ನೀವು ಜಪ ಮಾಡ್ತಾ ಇರಬೇಕಾಗತ್ತೆ.
ಎಷ್ಟು ರಾಮನಾಮವನ್ನು ಜಪ ಮಾಡ್ತಿರೋ ಅಷ್ಟು ಆಂಜನೇಯನಿಗೆ ಹತ್ತಿರವಾಗ್ತೀರ ನೀವು. ಓಕೆ. ಆಮೇಲೆ ಇನ್ನೊಂದು ನೋಡಿ, ಈಗ ಕೆಲವರಿಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಈಗ ಕೆಲವರಿಗೆ ನಿದ್ರೆ ಮಾಡೋ ಟೈಮಲ್ಲಿ ಯಾವ ಕೆಟ್ಟ ಶಕ್ತಿಗಳು, ಕೆಟ್ಟ ಕನಸುಗಳು, ಕೆಲವೊಂದು ದುಷ್ಟಶಕ್ತಿಗಳು ಬಂದು ತೊಂದರೆ ಕೊಡುತ್ತೆ. ಅಂಥವರು ಈ ಹಳದಿ ಸಾಸಿವೆಯನ್ನು ಮಂತ್ರಿಸಿ ನಿಮ್ಮ ಸುತ್ತಲೂ ಮಲಗುವ ಒಂದು ಸುತ್ತಲೂ ಹಾಕ್ಕೊಂಡು ಮಲ್ಕೊಬೋದು. ಅಥವಾ ನೀರನ್ನು ಮಂತ್ರಿಸಿ ನಿಮ್ಮ ಸುತ್ತಲೂ ಹಾಕ್ಕೊಂಡು ಬಂಧನ ಮಾಡಿಕೊಂಡು ನೀವು ಮಲ್ಕೊಳ್ಬೋದು. ಆಗೇನಾಗುತ್ತೆ, ಕೆಲವರಿಗೆ ಕೆಲವೊಂದು ಪ್ರೇತಾತ್ಮಗಳು ನಿದ್ರೆಗೆ ಒಳಪಟ್ಟಾಗ ಅಡಗಿಕೊಂಡಾಗ ಬಂದು ತೊಂದರೆ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥವರು ಈ ರೀತಿಯ ಒಂದು ಬಂಧನವನ್ನು ಮಾಡಿಕೊಂಡು ಮಲಗಿಕೊಳ್ಳಬಹುದು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಬಂಧನ ತೆಗೆಯುವ ಮಂತ್ರವನ್ನು ಹೇಳಿ ನೀವು ಹೊರಗಡೆ ಎದ್ದು ಬರಬಹುದು. ಈ ಬಂಧನ ತೆಗೆಯುವ ಮಂತ್ರವನ್ನು ಹೇಳಿ ಬೆಳಗ್ಗೆ ನೀವು ಎದ್ದಾಗ ಆ ಬಂಧನವನ್ನು ಬಿಡಿಸ್ಕೊಂಡು ಬಂಧನ ಮಂತ್ರವನ್ನು ಹೇಳಿ ಆ ಬಂಧನವನ್ನು ತೆಗೆದುಹಾಕಿ ಮತ್ತೆ ನೀವು ಹೊರಗಡೆ ಬರಬೇಕಾಗತ್ತೆ. ರಾತ್ರಿ ಹೊತ್ತು ಮಲಗುವಾಗ ಈ ರೀತಿಯ ಒಂದು ಪ್ರಯೋಗವನ್ನು ಸಹ ನೀವು ಮಾಡಬಹುದು. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.